ಸಮಸ್ಯೆ ಈ ಜಯಪ್ರಕಾಶ್ ಗೌಡ ಅನ್ನೋ ರಿಟೈರ್ಡ್ ACP ಮತ್ತು ಹೊನ್ನೇಗೌಡ ಮಾಜಿ DCC ಬ್ಯಾಂಕ್ ನಿರ್ದೇಶಕರು ಇವ್ರು ಏನು ಮಾಡಿದ್ದಾರೆ, ಒಂದು ಟ್ರಸ್ಟ್ ಮಾಡ್ಕೊಂಡು ಆ ಟ್ರಸ್ಟ್ ಆಡಳಿತದಲ್ಲಿ ನಾವು ಮಾಡ್ಕೋಬೇಕು ದೇವಸ್ಥಾನನ, ಮತ್ತು ಬಸವ ನಮ್ಮ ಹ್ಯಾಂಡ್ ಓವರಲ್ಲಿ ಇರಬೇಕು ಅಂದ್ಬಿಟ್ಟು ಸಾಕತ್ತು ಪ್ರಯತ್ನ ಪಟ್ಟರು. ಅದಲ್ಲದೆ ನಮ್ಮ ಮೇಲೆ 23 ಜನದ ಮೇಲೆ ಕೇಸ್ ಆಗಿ ಅದು ಸಿವಿಲ್ಲು ಮತ್ತು ಡಿಸ್ಟಿಕ್ ಕೋರ್ಟು ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಕೇಸ್ ನಡೀತಾ ಇರ್ಬೇಕಾದ್ರೆ ಕೋರ್ಟು ಡೈರೆಕ್ಷನ್ ಕೊಟ್ಟಿದೆ ಯಾರಿಗೆ, ಮತ್ತು ತಹಸೀಲ್ದಾರ್ಗೆ RIಗೆ ಡೈರೆಕ್ಷನ್ ಕೊಟ್ಟಿತ್ತು. RIಗೆ ಡೈರೆಕ್ಷನ್ ಕೊಟ್ಟ ಪ್ರಕಾರ ನಾವೇನು ಮಾಡ್ತಾಯಿದ್ವಿ, ತಹಸೀಲ್ದಾರರು ಆಡಳಿತದಲ್ಲಿ ಕೀ ಹ್ಯಾಂಡ್ ಓವರ್ ತಗೊಂಡು ಪೂಜೆ ಮಾಡ್ತಿದ್ವಿ. ಅದಕ್ಕೆ ಕೋರ್ಟ್ ಆದೇಶ ಏನು ಕೊಟ್ಟಿತ್ತು, ಜಯಪ್ರಕಾಶ್ ಗೌಡನಿಗೆ ಬೆಳಗ್ಗೆ ಬೀಗ ತೆಗಿಬೇಕು, ಪೂಜೆ ಮಾಡೋಕ್ಕೆ ಸಂಜೆ ಬೀಗ ಹಾಕಬೇಕು, ಇಷ್ಟು ಮಾತ್ರ ಅವ್ನಿಗೆ ಆದೇಶ ಹೊರಡಿಸಿದ್ದು. ಅದನ್ನು ಬಿಟ್ಟರೆ ಇನ್ಯಾವುದೇ ಯಾವುದೇ ಪೂಜೆ ಪುನಸ್ಕಾರಕ್ಕಾಗಲಿ ಬಸವನಿಗೆ ಆಗಲಿ ಯಾವುದೇ ಅಡ್ಡಿ ಮಾಡೋಂಗಿಲ್ಲ ಅಂತ. ಈಗೇನಾಗಿದೆ, ಬಸಪ್ಪನೂ ನನ್ನ ಹ್ಯಾಂಡ್ ಓವರಲ್ಲಿ ಇರಬೇಕು, ದೇವಸ್ಥಾನವೂ ನನ್ನ ಹ್ಯಾಂಡ್ ಓವರಲ್ಲಿ ಇರಬೇಕು ಅಂತ ದೇವಸ್ಥಾನಕ್ಕೂ ಬೀಗ ಹಾಕಿದ್ದಾನೆ, ಮತ್ತು ಬಸಪ್ಪನ ಮನೆಗೂ ಬೀಗ ಹಾಕಿದ್ದಾರೆ. ಈಗ ಈ ಹಿಂದೆ ಬಸವ ಸೇವಾ ಸಮಿತಿ ಅಂತ 2009ರಲ್ಲೇ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಇವತ್ತುವರೆಗೂ ಬಸವಪ್ಪನ ಆಗು ಹೋಗುಗಳು ಪ್ರತಿಯೊಂದು ನಾವೇ ನೋಡ್ಕೊತಾ ಇರೋದು. ಈ ಹಿಂದೆ ಏನು ಮಾಡ್ದೆ, ಬಸಪ್ಪನಿಗೆ ಒಂದು ಬಸ್ ಕೊಟ್ಟಿದ್ರು ಯಾರೋ ದಾನಿಗಳು, ಅದು ತನ್ನ ಹೆಂಡತಿ ಹೆಸರಿನಲ್ಲಿ ತಗೊಂಡು ಅದು ನಂದೇ ಸ್ವಂತ ಅಂತ ತಗೊಂಡೋಗಿ ಮನೆಗೆ ನಿಲ್ಸ್ಕೊಬಿಟ್ಟ. ಅದಾದಮೇಲೆ ನಮ್ಮ ಜನಾಂಗಗಳಿದೆ ಈ ದೇವ್ರಿಗೆ ಸೇರಿದಂಥವ್ರು, ಬಾಕಿ ಎಲ್ಲ ಗ್ರಾಮಸ್ಥರುಗಳು ಎಲ್ಲ ದುಡ್ಡು ಹಾಕಿ 25 ಲಕ್ಷ ಕೊಟ್ಟು ಬಸ್ ತಗೊಬಂದು ಈ ಬಸ್ಸನ್ನ ಹಳೆ ಬಸವಪ್ಪ ಇದ್ದು ಐಕ್ಯ ಆದಮೇಲೆ ಈ ಬಸಪ್ಪನ ತಗೊಬಂದು ಎಲ್ಲ ವ್ಯವಹಾರನೂ ನಾವೇ ನೋಡ್ಕೊಳ್ತಿದ್ದು. ಈಗ ಏಕಾಏಕಿ ಬಂದು ಈ ಥರ ಮಾಡ್ತಾ ಇದ್ದಾನೆ. ಏನು ಮಾಡೋದು? ಈಗ ಬಂದು ದೇವಸ್ಥಾನಕ್ಕೆ ಬೀಗ ಹಾಕಿದ್ದಾರೆ, ಮತ್ತು ಬಸಪ್ಪನ ಮನೆಗೆ ಬೀಗ ಹಾಕಿ ಪೂಜಾರಿನ ನೀವು ಪೂಜೆ ಮಾಡೋಂಗಿಲ್ಲ, ಹೊರಗಡೆ ಹೋಗಬೇಕು, ನಾನು ಹೇಳ್ದವರೇ ಬಂದು ಪೂಜೆ ಮಾಡಬೇಕು. ಬಸಪ್ಪನೂ ಅಷ್ಟೇ, ನಾನು ಹೇಳ್ದವನ್ನೇ ಹಿಡ್ಕೋಬೇಕು, ಹಳಬ 20 ವರ್ಷದಿಂದ ಮಾಡ್ತಾ ಇರೋನ್ನ ಕಳಿಸ್ಬಿಡ್ಬೇಕು. ಇಲ್ಲಿ ನಮ್ಮ ಮೂಲ ಏನು ಅಂದರೆ, ಹಿಂದಿನಿಂದಲೂ ಕುರುಬ ಜನಾಂಗದವರು ನಮ್ಮ ಬಸವಪ್ಪನ ನೋಡ್ಕೊಳ್ಳೋದು ಮತ್ತು ದೇವಸ್ಥಾನನ ಪೂಜೆ ಮಾಡೋ ಅಂಥದ್ದು. ಅವ್ರು ಯಾರೂ ಬರೋಂಗಿಲ್ಲ, ನಾನು ಹೇಳ್ದವರೇ ಮಾಡಬೇಕು, ನಾನು ಹೇಳ್ದವರೇ ಬಸವಪ್ಪನ ಹಿಡ್ಕೋಬೇಕು ಅನ್ನೋದು ಒಂದು ಬ್ರಿಟಿಷ್ ಸರ್ಕಾರದವ್ರಂಗೆ ಮಾಡ್ಕೊಂಡಿದ್ದಾನೆ. ಈಗ ಸರ್ಕಾರ ಮತ್ತು ಈ ಯಾವುದೇ ಅಧಿಕಾರಿಗಳು ನಮಗೆ ಸ್ಪಂದಿಸ್ತಾ ಇಲ್ಲ. ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು, ಮತ್ತು ಈ ನಿಮ್ಮ ಮಾಧ್ಯಮದವರು ದಯಮಾಡಿ ನಮಗೆ ಈ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ಆನಂದನ್ ಸರ್, ನಮ್ಮೂರಲ್ಲಿ ಅಂಬರೀಷು DC ತಮ್ಮಣ್ಣವ್ರು ಇದ್ದರು. 7 ದೇವಸ್ಥಾನ ಅಭಿವೃದ್ಧಿ ಮಾಡಿದ್ರು. ಲಾಲ್ವಾಡಿ ಕೃಷ್ಣರಾಜರು ಒಡೆಯರು KRS ಕಟ್ಟಿದ್ರು, ತನ್ನ ಹೆಂಡ್ತಿ ಒಡವೆ ಮಾರಿ. ಅವರು ನಂದು ಅಂತ ಹೇಳ್ಕೊಳ್ಳಿಲ್ಲ, DC ತಮ್ಮಣ್ಣವರು ನಂದು ಅಂತ ಹೇಳ್ಕೊಳ್ಳಿಲ್ಲ. ಈ ಜಯಪ್ರಕಾಶ್ ಗೌಡರು ಇದು ನಂದು ಅಂತ ಹೇಳ್ಕೊಂಡು ಹಣ ಮಾಡೋಕ್ಕೆ ಬಂದಿದ್ದಾರೆ ಸರ್. ಇಲ್ಲಿಗೆ ನೀವು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಾವು ಬಸವಪ್ಪ 5-6 ಕೋಟಿ ದುಡ್ಡು ಸಂಪಾದನೆ ಮಾಡಿಕೊಟ್ಟಿದೆ, ಅವ್ರ ಕೈಯಿಂದ 1 ರೂಪಾಯಿನೂ ಹಾಕಲಿಲ್ಲ. ಅದು ನಂದು ಕುರುಬ ಜನಾಂಗ ಪೂಜೆ ಮಾಡ್ತಿದ್ರು. SC ನಮ್ಮ ಹಿಂದುಳಿದ ಜನಾಂಗ, ಆಚಾರರು, ಲಿಂಗಾಯತರು, ಭಕ್ತರವ್ರೆ ಯಾರು ಬರ್ದಂಗೆ ಅಡ್ಡಗಡಿಸಿ ದೇವಸ್ಥಾನ ನಂದಿ ಸ್ವಂತ ನಂದಿ ಅಂತ ಹೇಳ್ತಾ ಇದ್ದಾನೆ ಸರ್. ಅದಕ್ಕೆ ನೀವು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಬಾಕ್ಲಾಕ ಪುಟ್ಟಸ್ವಾಮಿ ಅಂದ್ಬಿಟ್ಟು. ಏನಿಲ್ಲ ಸರ್, ಇದು ಪೂರ್ವಕದಿಂದ ನಮ್ಮ ತಾತ ಮುತ್ತಾತವ್ರ ಕಾಲದಿಂದ ಕುರುಬರೇ ಈ ದೇವಸ್ಥಾನ ಪೂಜೆ ಮಾಡ್ಕೊಂಡು ಬರ್ತಿದ್ರು. ಈಗ ಹೊಸ್ದಾಗಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ನೀವು ಮಂತ್ರ ಹೇಳಬೇಕು, ಪ್ರಚೋದನೆ ಕಟ್ಕೊಬರ್ಬೇಕು ಅಂಥೇಳಿ ಲಿಂಗಾಯತರ ಕೈಯಲ್ಲಿ ಬ್ರಾಹ್ಮಣರ ಕೈಯಲ್ಲಿ ಪೂಜೆ ಮಾಡಿಸ್ಕೊಂಡು ಈಗ ಇವ್ರನ್ನಲ್ಲೇ ಒಳೊಳಗೆ ಗಲಾಟೆ ಮಾಡ್ಕೊಂಡು ಈಗ 2ಕ್ಕೂ ಬೀಗ ಜಡಿದಿದ್ದಾರೆ. ಇದು ಹಿಂದೆ ಏನು ಮಾಡ್ತಿದ್ರು ಅವ್ರು ಮಾಡ್ಕೊಂಡು ಹೋದರೆ ಈ ದೇವ್ರಿಗೆ ಅಭಿವೃದ್ಧಿ ಕುರುಬ ಜನಾಂಗನೇ ಮಾಡಬೇಕು. ಇದು ನಮ್ಮ ಜಯಪ್ರಕಾಶ್ ಗೌಡರು ಈಗ ಹೊಸ್ದಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಈಗ ಅವರೇ ಆ ಟ್ರಸ್ಟ್ ಮಾಡ್ಕೊಂಡು ಅಧ್ಯಕ್ಷರು ಆಗ ಈ ಕೆಲಸನ ಅವರೇ ಮಾಡಿದ್ದಾರೆ. ಈಗ ನಿನ್ನೆಯಿಂದ ಹಾಕಿದ್ದಾರೆ, ನಿನ್ನೆ ಬೆಳಿಗ್ಗೆಯಿಂದ ಹಾಕಿದ್ದಾರೆ. ಬಸಪ್ಪನು ಈಚೆ ಇದೆಯಲ್ಲ, ಇಲ್ಲಿ ಬಸವನ ಕೊಟ್ಕಿನೂ ಹಾಕಿದ್ದಾರೆ, ಇದಕ್ಕೂ ಬೀಗ ಹಾಕಿದ್ದಾರೆ. ಈಗ ಓಪನ್ ಮಾಡಬೇಕು, ಏನು ಹಿಂದೆ ಹೆಂಗೆ ನಡೀತಿತ್ತು ಅಭಿವೃದ್ಧಿ ಹಂಗೆ ಮಾಡ್ಕೋಬೇಕು. ಎಲ್ಲ ಊರು ಜನ ಎಲ್ಲ ಶಿವರಾತ್ರಿ ಹಬ್ಬದಲ್ಲಿ ಹೊರಗಡೆಯಿಂದೆಲ್ಲ ಭಕ್ತಾದಿಗಳು ಬರ್ತಿದ್ರು, ಅವ್ರಿಗೆಲ್ಲ ಅನ್ನ ಸಂತರ್ಪಣೆ ಮಾಡ್ತಿದ್ರು. ಅವೆಲ್ಲ ಮಾಡಬೇಕು, ಎಲ್ಲ ಇಲ್ಲೇ ಬಂದು ಕೈ ಮುಖ ಹೋಗ್ತಾ ಇದ್ದಾರೆ. ಇದಕ್ಕೊಂದು ಪರಿಹಾರ ಕಾಣಿಸ್ಕೊಡ್ಬೇಕು, ಎಲ್ಲ ಸೇರಿ ಮಾತಾಡಬೇಕು. ಶಿವರಾತ್ರಿ ಹಬ್ಬದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಬೆಳಿಗ್ಗೆ 9:30-10 ಗಂಟೆಗೆ ಅನ್ನ ಸಂತರ್ಪಣೆ ಮಾಡ್ತಿದ್ರು. ಅದು ಮಾಡಬೇಕು. ಇಬ್ಬರು ಜನ ಸೇರ್ಕೊಂಡು ಮಾತಾಡ್ಕೊಂಡು ಮಾಡಬೇಕಿದೆ. ಏನು ಮಾಡಲಿಲ್ಲ ಅಂದರೆ ಇವರು ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡ್ತಾರೆ. ಮಾಡೋರಂತೂ ಮಾಡೇ ಮಾಡ್ತಾರೆ, ನಿಲ್ಸಲ್ಲ ಯಾರು. ಅಮರ್ ಅಂತ.